ಇನ್ನು ರಾಜಕೀಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಸಿಎಂ ಕುರ್ಚಿಯ ಜಟಾಪಟಿ, ಅದಕ್ಕೆ ಸಿದ್ದರಾಮಯ್ಯನವರು ಅವತ್ತೇ ಅದಕ್ಕೆ ಇತಿಶ್ರೀ ಹಾಡ್ಬಿಟ್ರು, ನಾನೇ 5 ವರ್ಷ ಸಿಎಂ ಅಂತ. ಹಿಂಗಂದ್ರೂ ಕೂಡ ಡಿ ಕೆ ಶಿವಕುಮಾರ್ ಪಟ್ಟು ಬಿಡದಂತೆ ಕಾಣಿಸ್ತಾ ಇಲ್ಲ. ಐ ಹ್ಯಾವ್ ನೋ ಆಪ್ಷನ್ ಅಂತ ಹೇಳಿದ್ರು. ಹಂಗಿದ್ರೂ ಕೂಡ ಒಳಗೊಳಗೆ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಇದೀಗ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಂತಿದೆ. ಸೆಪ್ಟೆಂಬರ್ ನಂತರ ಸಿಎಂ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಂತಿದೆ. ವಿದೇಶದಿಂದ ರಾಹುಲ್ ಗಾಂಧಿ ರಿಟರ್ನ್ ಆಗ್ತಾ ಇದ್ದಂತೆ ದೆಹಲಿಗೆ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್. ನಿನ್ನೆ ತಡರಾತ್ರಿ ಡಿಸಿಎಂ ಡಿ ಕೆ ಶಿವಕುಮಾರ್ ದಿಢೀರಂತ ಡೆಲ್ಲಿಗೆ ಹೊರಟರು. ಯಾಕೆ ಇದಕ್ಕಿದ್ದಂಗೆ ದಿಢೀರಂತ ಹೋಗಿತ್ತು ಅನ್ನೋ ಚರ್ಚೆ. ದೆಹಲಿ ಭೇಟಿಯಾಗಿಂದೆ ಸಿಎಂ ಕುರ್ಚಿಯ ಜಟಾಪಟಿಗ ಸಂಬಂಧ ಏನಾದರೂ ಚರ್ಚೆ ಆಗುತ್ತಾ ಅಥವಾ ಸಿಎಂ ಕುರ್ಚಿ ಹಿಡಿಯೋ ಉದ್ದೇಶ ಇದೆಯಾ? ಫಲಿತಾಂಶ ಬಳಿಕ ಹೈಕಮಾಂಡ್ ನಾಯಕರು ಮಾತು ಕೊಟ್ಟಿದ್ರಂತೆ 50-50 ಅಂತ. ಅಂದರೆ 2.5 ವರ್ಷ ನೀವು, 2.5 ವರ್ಷ ನೀವು, ಹೀಗೆ ಮಾತು ಕೊಟ್ಟಿದ್ರಂತೆ. ಸಿಎಂ ಸ್ಥಾನಕ್ಕೆ ಡಿ ಕೆ ಬೇಡಿಕೆ ಇಡ್ತಿದ್ದಾರೆ, ಮಾತು ಕೊಟ್ಟಂತೆ ಉಳಿಸ್ಕೊಳ್ಳಿ ಅಂತ. ಈಗ ರಾಹುಲ್ ಗಾಂಧಿ ಅವರು ವಾಪಸ್ ಆಗ್ತಾ ಇದ್ದಾರೆ. ಈಗ ಪ್ರವಾಸದ ನಂತರ ಅವರು ವಾಪಸ್ ಆಗ್ತಾ ಇರೋದಕ್ಕೂ ಡಿ ಕೆ ಶಿವಕುಮಾರ್ ಅವರು ತಡರಾತ್ರಿ ಡೆಲ್ಲಿ ಪ್ರಯಾಣ ಬೆಳೆಸೋದಕ್ಕೂ ಎಲ್ಲ ಒಂದು ಕಡೆ ತಾಳೆ ಆಗ್ತಾ ಇದೆ. ಬಟ್ ಆನ್ ರೆಕಾರ್ಡ್ ಕೆ.ಸಿ. ವೇಣುಗೋಪಾಲ್ ಅವರು ಕರೆದ್ರು ಅನ್ನೋ ವಿಚಾರ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕುಬಾಡ ಫೋನ್ ಸಂಪರ್ಕದಲ್ಲಿ. ದೀಪಾ, ಅಫಿಷಿಯಲ್ ಆಗಿ ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಆಡಬೇಕು ಅನ್ನೋ ವಿಚಾರ. ಆದರೆ ಅನ್ಅಫಿಷಿಯಲಿ ಈ ಸಿಎಂ ಕುರ್ಚಿಯ ಜಟಾಪಟಿಗೆ ಮತ್ತೆ ಮುಂದುವರಿತಾ ಇದೆಯಾ ಮತ್ತೊಂದಕ್ಕೆ. ರಾಹುಲ್ ಗಾಂಧಿ ಅವರು ಒಂದು ಕಡೆ ಪ್ರವಾಸದಿಂದ ವಾಪಸ್ ಆಗ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ತಾಳೆ ಆಗ್ತಾ ಇದೆ ಅನ್ಸುತ್ತೆ ಈ ವಿಚಾರ. ಶರತ್, ನಿಜ. ಅಂದ್ರೆ ಸಿಎಂ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತೆರೆಮರೆಯಲ್ಲಂತೂ ಒಂದಿಷ್ಟು ಪ್ಲಾನ್ಗಳು, ಒಂದಿಷ್ಟು ಪ್ರಯತ್ನಗಳಂತೂ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಯಾರು ಏನೇ ಹೇಳಿದ್ರು ನಾನು ಸಿಎಂ ಆಗ್ಲೇಬೇಕು ಅನ್ನುವಂತಹದ್ದು ಅವರ ಒಂದಿಷ್ಟು ನಿರೀಕ್ಷೆಯ ಜೊತೆಗೆ ಅವರ ಪಟ್ಟು ಕೂಡ ಹೌದು. ಆದ್ರೆ ಅದು ಯಾವುದಕ್ಕೂ ಕೂಡ ಸಹಕಾರಿ ಹೈಕಮಾಂಡ್ ಮಾಡ್ತಾ ಇಲ್ಲ ಅನ್ನುವಂತಹದ್ದಂತೂ ಸ್ಪಷ್ಟ. ಯಾಕಂದ್ರೆ ಅವರು ಸಮಯ ಕೇಳ್ದಾಗ್ಲೂ ಕೂಡ ಅವರು ಸಮಯ ಕೊಡ್ಲಿಲ್ಲ, ಮಾತನಾಡ್ಲಿಲ್ಲ. ಈಗ ಮತ್ತೊಮ್ಮೆ ದೆಹಲಿಗೆ ತೆರಳಿ ವಾಪಸ್ ಆಗಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ, ಅಂದ್ರೆ ಸಮಯ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ವೇಣುಗೋಪಾಲ್ ಅವರು ತುರ್ತು ಬರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋಗಿದ್ದೆ ಅನ್ನುವಂತಹದ್ದಾದ್ರೂ ಕೂಡ ಒಂದಿಷ್ಟು ಪ್ರಯತ್ನಗಳಂತೂ ರಾಹುಲ್ ಗಾಂಧಿ ಭೇಟಿ ಮಾಡೋದಿಕ್ಕೆ ನಡೆದಿದ್ದಂತೂ ಸತ್ಯ. ಆದ್ರೆ ಇದೆಲ್ಲದರ ನಡುವೆ ಇದೀಗ ಏನು ನಿಗಮ ಮಂಡಳಿ ವಿಚಾರ ಇತ್ತು, ಜೊತೆಗೆ 4 ಪರಿಷತ್ ಸ್ಥಾನಗಳನ್ನ ತುಂಬುವಂತಹ ವಿಚಾರ ಇತ್ತು, ಆ ವಿಚಾರಕ್ಕೆ ತೆರಳಿದ್ದೆ ಎನ್ನುವಂತಹದ್ದು ಅವರ ಮಾತು. ಆದ್ರೆ ಹಿಂದೆ ಯಾವುದೋ ಒಂದು ಪ್ಲಾನ್ ಅನ್ನಂತೂ ಮಾಡ್ತಾ ಇದ್ದಾರೆ. ಮಹಾ ಉದ್ದೇಶ ಆ ದೆಹಲಿ ಭೇಟಿಯ ಹಿಂದಿದೆ ಎನ್ನುವಂತಹದ್ದು ಸ್ಪಷ್ಟ. ಶರತ್. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.